ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಏನು ನೋಡಿದ್ರು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಇಲ್ಲಿ ನೋಡಿ ನಾನು ಎಣ್ಣೆ ಹಚ್ಕೊತಿದ್ದೀನಿ. ಕೂದಲು ಗಾಳಿಗೆಲ್ಲ ಸಖತ್ತು ಮೇಲ್ಮೇಲೆ ಬರ್ತಿದ್ದು ಉಚ್ಚಿ ಥರ ಕಾಣಿಸ್ತಿದ್ದೆ ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಹಚ್ಕೊಂಡು ಬಾಚ್ಕೊಂಬಿಟ್ರೆ ಗಾಳಿಗೆ ಆರಲ್ಲ ಅಂತ. ಮತ್ತು ಇಲ್ಲಿ ನೋಡಿ ಅಡುಗೆ ಮನೆಗೆ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ತೊಳೆಯೋಣ ಅಂತೇಳಿ ಪಾತ್ರೆ ತೊಳ್ಕೊತಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ಬ್ಲಾಗ್ನಲ್ಲಿ ನಾನು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಅದು ಭಾನುವಾರ ಬೆಳಿಗ್ಗೆ ಅಲ್ಲ, ಸೋಮವಾರ ಬೆಳಿಗ್ಗೆ. ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ ಫ್ರೆಂಡ್ಸ್. ಸೊ ಅದು ಭಾನುವಾರ, ಸಾರಿ ಮಿಸ್ ಆಯಿತು. ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡಿದ್ದೀನಿ ನಮ್ಮ ಅಣ್ಣಂಗೋಸ್ಕರ. ನಾನು ಕುಡಿಯಲ್ಲ, ಇದಕ್ಕೆ ಶುಗರ್ ಹಾಕಿರ್ತಾರೆ, ನನಗೆ ಶುಗರ್ ಇಷ್ಟ ಆಗಲ್ಲ. ಈಗ ನೋಡಿ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ನೆನಾಕ್ತಿದ್ದೀನಿ. ಸ್ವಲ್ಪ ಸಾಂಬಾರು ಮಾಡಬೇಕು, ಅದಕ್ಕೋಸ್ಕರ 2 ಸಲ ತೊಳೆದು ಸ್ವಲ್ಪ ಬೇಳೆ ನೆನಿಡಬೇಕು ಫ್ರೆಂಡ್ಸ್. ಬೇಳೆ ನೆನಿಡ್ತೀನಲ್ಲ, ಈಗೇನು ನಾನು ಸಾಂಬಾರು ಮಾಡಲ್ಲ, ಸ್ವಲ್ಪ ಬಿಟ್ಟು ಸಾಂಬಾರು ಮಾಡ್ತೀನಿ. ಈಗ ತಿಂಡಿ ಎಲ್ಲ ತಿಂದ್ಕೊಂಡು ಪಾತ್ರೆ ತೊಳೆದ್ನಲ್ಲ, ಇನ್ನೇನು ಬೇಳೆ ನೆನ್ಗಣ್ಲಿ ಅಂತ ನೆನೆಸ್ತೀನಿ. ನೋಡಿ ಮೂಲಂಗಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದು ಮತ್ತೆ ತಣ್ಣಗಿರುತ್ತೆ, ವೆದರ್ ಬೇರೆ ಕೂಲ್ ಇರುತ್ತಲ್ವ, ಹಾಗಾಗಿ ಅದು ಮುಟ್ಟಕ್ಕಾಗಲ್ಲ ಅಂತೇಳಿ ಈಗಲೇ ಆಚೆ ಇಡ್ತಿದ್ದೀನಿ. ಮೂಲಂಗಿ ಮತ್ತು ಬೀನ್ಸು ತಗೊಂಡು ಮತ್ತೆ ವಾಪಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಎಲ್ಲ ಕಾಯಿ ತುರಿ ಟೊಮೊಟೊ ಎಲ್ಲ ಆಚೆನೇ ಇಡ್ತೀನಿ ಫ್ರೆಂಡ್ಸ್, ಆಮೇಲೆ ಕಟ್ ಮಾಡ್ಕೊತೀನಿ. ಮೂಲಂಗಿ ಸಾಂಬಾರು ಮಾಡೋಣ ಬರ್ರಿ ಫ್ರೆಂಡ್ಸ್. ಮೂಲಂಗಿ ಸಾಂಬಾರು ಮಾಡೋಣ, ಕಾಫಿ ಮಾಡೋಣ. ಫಸ್ಟ್ ಕಾಫಿ ಮಾಡೋಣ, ಯಾಕಂದರೆ ಬನ್ ಐತೆ. ಬನ್ ತಿಂದಾದ್ಮೇಲೆ ಸಾಂಬಾರು ಮಾಡೋಣ. ಬನ್ ಅಂದರೆ ಬ್ರೆಡ್ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನೈಟ್ ನಮ್ಮ ಅಣ್ಣ ತಗೊಂಬಂದಿತ್ತು. ಇವಾಗ ಕಾಫಿ, 1 ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಮೂಲಂಗಿ ಸಾಂಬಾರು ಮಾಡೋಣ. ಇಲ್ಲಿ ನೋಡ್ರಿ, ಆಗಲೇ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಕಾಫಿ ಮಾಡೋಣ. ನಾನು ಒಬ್ಳಿಗೆ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಕಾಫಿ ನಮ್ಮಮ್ಮ ಕುಡಿಯಲ್ಲ. ನಮ್ಮಮ್ಮ ಕೆಳಗೋಗಿದ್ದಾರೆ ಫ್ರೆಂಡ್ಸ್, ಅದೇ ಅಜ್ಜಿ ಹತ್ರ ಹೋಗಿದ್ದಾರೆ. ನಾನೊಂದು ಸ್ವಲ್ಪ ಒಂದು ಚಿಕ್ಕ ಲೋಟ ಅಷ್ಟು ಮಾಡ್ಕೊತೀನಿ. ಇವಾಗ ಟೈಮ್ ಎಷ್ಟಾಗಿತ್ತು ಅಂದ್ಕೊಂಡಿದ್ದೀರ ಗೊತ್ತಾ? ಅವಾಗಲೇ 1:45. ಕಾಫಿ ಬಂದು ತಿಂದು ಊಟ ಹೆಂಗೆ ಮಾಡ್ತಾಳೆ ಅಂತ ಅನ್ಕೊಂತೀರಲ್ಲ, ಬರ್ತೀನಿ. ಕಾಫಿ ಇವಾಗ ಕುಡಿಯೋಣ, ಊಟ ಲೇಟಾಗಿ ಮಾಡಿದ್ರೆ ನಡೀತೆ ಫ್ರೆಂಡ್ಸ್. ಯಾಕಂದರೆ ನಾನು ಬನ್ನು ಚೆನ್ನಾಗಿದೆಯಂತೆ, ನಮ್ಮಮ್ಮ ಹೇಳ್ತಿತ್ತು ಚೆನ್ನಾಗೈತೆ ಬನ್ನು ಅಂತ, ಅದಕ್ಕೆ ತಿನ್ನೋಣ ಅಂತ. ನಾನು ಆಲ್ಮೋಸ್ಟ್ ಮೈದಾದೇನು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಈಗ ಸ್ವಲ್ಪ ತಿನ್ನೋಣ ಬನ್ನು ಅಂತ ಹೇಳಿ ಮಾಡ್ತಾಯಿದ್ದೀನಿ ಕಾಫಿನ. ಈಗ ಕಾಫಿ ಪೌಡ್ರ್ ಹಾಕಿ ಎತ್ತಾಕ್ಬೇಕಷ್ಟೇ. ನೋಡಿ ಫ್ರೆಂಡ್ಸ್, ಲೆವಿಸ್ಟಾ ಇದು ಚೆನ್ನಾಗಿರುತ್ತೆ. ಲೆವಿಸ್ಟಾ ಬ್ರೂ ಇತ್ತಲ್ವ, ಬ್ರೂ ಚೆನ್ನಾಗಿ ಬರ್ತಿಲ್ಲ ಫ್ರೆಂಡ್ಸ್. ಇವಾಗ ಯಾಕೋ ನನಗೆ ಬ್ರೂ ಇಷ್ಟ ಆಗ್ತಿಲ್ಲ. ಇದು ಕಾಂಟಿನೆಂಟಲ್ಲು, ಅದು ಬಿಟ್ಟರೆ ಇದು ಲೆವಿಸ್ಟಾ. ಇದು ಯಾಕೋ ಕೀಳೋಕ್ಕೆ ಬರ್ತಿಲ್ಲ. ಇರ್ರಿ ಕಟ್ ಮಾಡ್ತೀನಿ. ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ, ಸ್ಟ್ರಾಂಗ್ ಆಗಿರಲಿ ಅಂತ. ಇನ್ನು ಬೆಲ್ಲನೇ ಕರಗಿಲ್ಲ, ಇದು ಎತ್ತಾಕ್ತೀನಿ, ಕರಗುತ್ತೆ. ಕರೆಕ್ಟ್ ನೋಡಿ 1 ಲೋಟ ಆಗೈತೆ. ನೀವು ಕಾಫಿಗೆ 1 ಡ್ರಾಪ್ ನೀರು ಹಾಕ್ಲಿಲ್ಲ ಮಾಡಬೇಕು ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾನು ಇವಾಗ ಹಂಗೆ ನೋಡ್ರಿ ಮಾಡೋದು. ಕಾಫಿ ಟೀಗೆ ಬೇಕಿದ್ರೆ ನೀರು ಹಾಕಿದ್ರು ನಡೆಯುತ್ತೆ, ಈ ಕಾಫಿಗೆ ನೀರು ಹಾಕಬಾರ್ದು. ಒಬ್ರು ಇಬ್ರಿಗಾದರೆ ನೀರು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಈಗ ಭಾಳ ಜನ ಇರ್ತಾರಲ್ಲ ಮನೇಲಿ, 4-5 ಜನ ಇರ್ತಾರಲ್ಲ, ಅವರಿಗೆ 1 ಗ್ಲಾಸ್ ಆದರೂ ನೀರು ಹಾಕಲೇಬೇಕು. ಈಗ ನಾನು ಒಬ್ಬಳೆ ಅಂತ ಹೇಳಿ ನೀರು ಹಾಕ್ಲಿಲ್ದಂಗೆ ನೋಡ್ರಿ ಇಷ್ಟು ಮಾಡ್ಕೊಂಡಿದ್ದೀನಿ. ಅದೇ 4-5 ಜನ ಇದ್ದಿದ್ದು ಮನೆಗೆ ಇಷ್ಟು ಹಾಲು ಹಾಕಿದ್ರೆ 1-2-3 ಆದರೂ ಕುಡಿಬೋದಾ? ಕರೆಕ್ಟ್ ತಾನೆ? ಇಲ್ಲಿ ಬಂದು ತಗೊಂಬರ್ತೀನಿ. ಸ್ಪೆಷಲ್ ಬ್ರೆಡ್ ಫ್ರೆಂಡ್ಸ್ ಇದು. ನನಗೆ ಈ ಥರ ಪೀಸ್ ಅಂದರೆ ಇಷ್ಟ. ನಿಮಗೆ ಇಷ್ಟನಾ? ಇದು ನಾನೇ ಕಿತ್ಕೊಂಡು ತಿಂದಿರೋದು ಬೆಳಿಗ್ಗೆ. ಸೋನು ಸ್ನಾನ ಮಾಡಿದಾಳೆ, ಒಳಗಿದ್ರೆ ಬಂದು ತಿನ್ನೋಕ್ಕೆ ಬಿಡ್ತಿರ್ಲಿಲ್ಲ ಅವಳ. ತಡೀರಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಅಲ್ಲಿದ್ದಾಳೆ. ಇವಳಿಗೆ ಸ್ನಾನ ಮಾಡಿಸೋ ಟೈಮಾಗೆ ಮಳೆ ಜೋರಾಗಿ ಬಂದುಬಿಡ್ತು. ನೋಡ್ರಿ, ಸ್ನಾನ ಮಾಡ್ಕೊಂಡು ನಿಂಗೆ ಕುಂತಿದ್ದಾಳೆ. ನಾನು ಹೇಳಿಲ್ವಾ ಬನ್ನಂದ್ರೆ ಇಷ್ಟ ಅವಳಿಗೆ. ನೋಡ್ರಿ ಹೆಂಗೆ ತಿಂತಿದ್ದಾಳೆ. ಜಾಸ್ತಿ ಕೊಡಬಾರ್ದು ಫ್ರೆಂಡ್ಸ್ ಸೋನಿಗೆ, ಬ್ರೆಡ್ನ ಜಂತಾಗ್ಬಿಡ್ತವೆ, ಅದಕ್ಕೆ ಸ್ವಲ್ಪ ಕೊಡಬೇಕು. ನಾನು ಅಲ್ಲಿಂದ ಕೊಟ್ಟು ವೀಡಿಯೋ ಮಾಡ್ಕೊಂಡು ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ಕೊಂತ ಸುಮ್ಮನೆ ಬರ್ತಿದ್ದೀನಿ. ಅದು ವೀಡಿಯೋನೇ ನಾನು ಆನ್ ಮಾಡಿಲ್ಲ.
ಈಗ ಅವಳ ಕತೆ ಅಲ್ಲಿಗೆ ಬಿಟ್ಟು ಈಗ ನಮ್ಮ ಕಾಫಿ ತಣ್ಣಗೋಗುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್. ಬ್ರೆಡ್ಡು ಸ್ಪೆಷಲ್ ಬ್ರೆಡ್ ಇದು. ಮಾಮೂಲು ಅಂಗಡಿಲಿ ಸಿಗ್ತಾವಲ್ಲ ಅದಲ್ಲ, ಫ್ರೆಶ್ ಮಾಡ್ತಾರೆ ಬೇಕ್ರಿಲಿ. ಅಲ್ಲಿ ತಗೊಂಬರೋದು ನಮ್ಮಣ್ಣ. 2 ರೌಂಡ್ ಬ್ರೆಡ್ ತಂದಿತ್ತು, ಅದ್ರಲ್ಲಿ ಇಷ್ಟ ಉಳಿದಿರೋದು. ಸಾಂಬಾರು ಮಾಡ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್. ಇದನ್ನ ತಿಂದು ಮೂಲಂಗಿ ಸಾಂಬಾರು ಮಾಡ್ತೀನಿ, ಅವಾಗ ಸಿಗ್ತೀನಿ. ಸೋನು ಬ್ರೆಡ್ ಇಷ್ಟ ಅಂತ ಗೊತ್ತಿದ್ದು ನೀನು ಬಂದು ನನ್ನ ಎದುರುಗಡೆ ತಿಂತಿದೀಯಲ್ಲ, ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಮಳೆ ಬರ್ತದೆ ಸೋನು. ಮಳೆ ಬರ್ತೈತೆ ಬಿಡ್ತೈತೆ ನೋಡ್ರಿ. ಸ್ಟಾರ್ಟ್ ಆಯಿತು. ಬಿಸಿಲಿತ್ತು ಇಷ್ಟೊತ್ತಿ, ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಏನು ಸೋನು? ಸೋನು ನೀನಾದ್ರೂ ಹೇಳೋಕ್ಕಾಗಲ್ಲ ಮಳೆಗೆ? ನನ್ನ ಮಾತು ಕೇಳಲಿಲ್ಲ, ಮಳೆ ಆದ್ರೂ ಬರ್ತೈತೆ. ಅದು ನನ್ನ ಮಾತು ಕೇಳೋದಾಗಿದ್ರೆ ನಾನು ಏನು ತಿಳಿದಿದೆ? ನೀನೇ ನನ್ನ ಮಾತು ಕೇಳಲ್ಲ, ಅದು ನನ್ನ ಮಾತು ಕೇಳ್ತೈತೆ. ಹೋಗಿ ಸುಮ್ಮನೆ ಬ್ರೆಡ್ ತಿನ್ನು. ನೋಡಿ ಫ್ರೆಂಡ್ಸ್, ಈಗ ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಸೋನು ಅಲ್ಲೇನು ನೋಡ್ತಿದ್ದಾಳೆ ಅಂದರೆ ಯಾರೋ ಬಂಕಲ್ ಬರ್ತಿದ್ದಾರೆ, ಅವ್ರು ನೋಡ್ತಿದ್ದಾಳೆ. ಇವ್ ಬೊಗಳ್ತಾಳೆ ನೋಡ್ರಿ, ಹೆಂಗೆ ಬೊಗಳ್ತಾಳೆ ಅಂತ. ಸುಮ್ಮ ಗರ್ಜನೆ ಥರ ಮಾಡ್ತಾಳೆ. ಯಾರು ಇವಳಂಗೆ ಫ್ರೆಂಡ್ಸ್? ಒಂದು ಹಸು ಬರಲಿ, ಒಬ್ಬ ಮನುಷ್ಯ ಬರಲಿ, ಬೊಗಳ್ತಾನೇ ಇರ್ತಾಳೆ. ಒಟ್ಟು ಮನೆ ಹತ್ರ ಯಾರು ಬರಬಾರ್ದು. ಸಿಲಿಂಡ್ರ್ ಗಾಡಿ ಬಂತು ಅಂದರೆ ಕಿರಿಸ್ತಿರ್ತಾಳೆ. ಒಂದು 10 ಮನೆಗಾದರೂ ಕೇಳಿಸುತ್ತೆ, ಹಂಗೆ ಕಿರಿಸ್ತಾಳೆ. ಮೋಡ ನೋಡ್ರಿ ಹೆಂಗೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಳು ಕತೆ ಇಲ್ಲಿಗೆ ಬಿಟ್ಟು ನಾವು ಹೋಗಿ ಸಾಂಬಾರು ಮಾಡೋಣ ಬರ್ರಿ. ಮೂಲಂಗಿ ಸಾಂಬಾರು. ಓಯ್ ಫ್ರೆಂಡ್ಸ್, ಇದು ಕಟ್ ಮಾಡೋದೆಲ್ಲ ತೋರಿಸ್ಕೊಳ್ತಾ ಹೋದ್ರೆ ವಿಡಿಯೋದು ಉದ್ದ ಜಾಸ್ತಿ ಆಗುತ್ತೆ. ಅದನ್ನು ಕಟ್ ಮಾಡೋಕ್ಕೆ ನನಗೆ ಆಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಾನು ನಿಮಗೆ ರುಬ್ಬಕ್ಕೆ ಏನೇನು ಮತ್ತು ಇದು ಮಾಡೋಕ್ಕೆ ಒಗ್ಗರಣೆಗೆ ಏನೇನು ಹಾಕೋದು ಅಂತ ತೋರಿಸ್ತೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಒಬ್ಬರು ಕಮೆಂಟೇ ಮಾಡೋಲ್ಲ, ನೀವು ವಿಡಿಯೋ ಹೇಗೆ ಬರ್ತಿದೆ ಅಂತ ನಾನು ತಿಳ್ಕೊಬೇಕಲ್ವಾ? ಸೊ ಕಮೆಂಟ್ ಮಾಡಿ ನನಗೋಸ್ಕರ 1 ನಿಮಿಷ ಟೈಮ್ ತೊಗೊಂಡು ಫ್ರೆಂಡ್ಸ್ ಪ್ಲೀಸ್. ಇವಾಗ ನೋಡಿ ಫ್ರೆಂಡ್ಸ್, ಬೀನ್ಸು, ಮೂಲಂಗಿ ಮತ್ತು ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ, ಸ್ವಲ್ಪ ಟೊಮೊಟೊ, 1 ಟೊಮೊಟೊ, 1 ಈರುಳ್ಳಿ, ಕರಿಬೇವು ಸೊಪ್ಪು ಒಗ್ಗರಣೆಗೆ. ಇದು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು. ಇದು ನೆನೆಸಿರೋ ಬೇಳೆ. ಇಲ್ಲಿ ನೋಡ್ರಿ, ನಾನು ಆವಾಗಲೇ ಎಣ್ಣೆ ಹಾಕ್ಬಿಟ್ಟು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಈಗ ಮೂಲಂಗಿ, ಬೀನ್ಸು, ಆಲೂಗಡ್ಡೆ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಒಂದು 5 ನಿಮಿಷ. ಅವಾಗ ಮೂಲಂಗಿ ವಾಸನೆ ಬರಲ್ಲ. ಅಷ್ಟರೊಳಗೆ ನಾನು ಮಸಾಲೆ ರುಬ್ಕೊತೀನಿ. ಈಗ ಈರುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹಾಕಿ ಫ್ರೈ ಮಾಡ್ಕೊಂಡು ಈಗ ನೋಡಿ ಮೂಲಂಗಿ ಇವನ್ನೆಲ್ಲ ಹಾಕ್ತೀನಿ. ಒಂದೇ ಸಲ ಫ್ರೈ ಆಗ್ತಾವು. ಹಂಗೆ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಕಲ್ಲುಪ್ಪು ಹಾಕೋಣ ನೋಡ್ರಿ, ಕಲ್ಲುಪ್ಪು. ಈ ಥರ ಫ್ರೈ ಮಾಡಿಕೊಂಡು ಇಡ್ತೀನಿ. ಈಗ ಮಸಾಲೆ ರುಬ್ಕೊಂಬರ್ತೀನಿ. ಇಷ್ಟೇ ಸಾಕು, ಮಸಾಲೆ ಏನು ಜಾಸ್ತಿ ಬೇಡ ಇದಕ್ಕೆ. ಒಂದೇ ಸಲ ಮಸಾಲೆ ಬೇಳೆ ಎಲ್ಲ ಹಾಕಿ 2 ವಿಷಲ್ ಹೊಡಿಸ್ಬಿಡೋಣ ಫ್ರೆಂಡ್ಸ್. ಸಾಂಬಾರು ರೆಡಿ ಆಗುತ್ತೆ ಅಷ್ಟೇ. ಮಸಾಲೆ ಹಾಕ್ತಿದ್ದೀನಿ ನೋಡ್ರಿ ಇವಾಗ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಏನು ಫ್ರೈ ಮಾಡ್ಕೊತೀವಿ ಅಂದರೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಸಿವು ಹಾಕಿರ್ತೀವಲ್ವಾ,
ಅದು ಹಸಿ ವಾಸನೆ ಹೋಗಲಿ ಅಂತ ಒಂಚೂರು ಫ್ರೈ ಮಾಡ್ಕೊಳೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಸಾಂಬಾರಿಗಿಂತ ಈಸಿ ಸಾಂಬಾರು ಅಂದರೆ ಇದೇ ಮೂಲಂಗಿ ಸಾಂಬಾರು ಫ್ರೆಂಡ್ಸ್. ನಿಮಗೆಲ್ಲ ಯಾವುದು ಈಸಿ ಅಂತ ನನಗೆ ಗೊತ್ತಿಲ್ಲ, ನನಗೆ ಇದು ಮೂಲಂಗಿ ಸಾಂಬಾರು ತುಂಬ ಈಸಿ. ಇಲ್ಲೇ ಪಕ್ಕದಲ್ಲಿ ಮುದ್ದೆಗಿಟ್ಟಿದ್ದೀನಿ ನೋಡ್ರಿ, ಕಾಣಿಸ್ತಾ ಮುದ್ದೆಗಿಟ್ಟಿದ್ದೀನಿ, ಅದು ಕುದಿ ಬರ್ತಾ ಐತೆ. ಇವಾಗ ನೆನೆಸಿಟ್ಕೊಂಡ್ರೆ ಬೇಳೆ ಹಾಕ್ತೀನಿ, ಇಷ್ಟು ಆದರೆ ಹಾಕ್ತೀನಿ, ಇಲ್ಲ ಸ್ವಲ್ಪ ತೆಗ್ದಿಡ್ತೀನಿ. ಜಾಸ್ತಿ ಆಗ್ಬೋದೇನೋ. ಇಷ್ಟು ಸಾಕು ಅನ್ಕೊಂತೀನಿ, ಸಾಕಿಷ್ಟು. ಇದಕ್ಕೆ ನೀರು ಹಾಕಿ ವಿಜಲ್ ಹಾಕ್ಸೋಣ ಅಷ್ಟೇ. ಸಾಂಬಾರು ಜಾಸ್ತಿ ಆಗ್ಬಿಡುತ್ತೆ ಇಲ್ಲಾಂದ್ರೆ. ಸ್ವಲ್ಪ ಸಾಕು ನನಗೆ ಸಾಂಬಾರು. ನೀರು ಹಾಕ್ತೀನಿ. ನೋಡಿ, ಗಟ್ಟಿ ಇಲ್ಲ ಮತ್ತು ನೀರು ಇಲ್ಲ, ಮೀಡಿಯಮ್ ಆಗಿದೆ. ಈಗ ವಿಜಲ್ ಹಾಕ್ಸ್ತೀನಿ, ಮುಚ್ಚಿ 2 ವಿಜಲ್ ಹಾಕ್ಸ್ತೀನಿ ಅಷ್ಟೇ. ಇಷ್ಟು ಬೇಳೆ ನೋಡಿ ಉಳಿಸಿದ್ದೀನಿ, ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರು ಅಂತ. ನೋಡಿ ಫ್ರೆಂಡ್ಸ್, ಈಗ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಮುದ್ದೆನೂ ಮಾಡಿಟ್ಟಿದ್ದೀನಿ. ಈಗ ಸಾಂಬಾರು ಹಾಕ್ಕೊಂಡು ಊಟ ಮಾಡಬೇಕಷ್ಟೇ. ಸಾಂಬಾರು ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ, ಇಲ್ಲಿ ಇನ್ನೊಂದು ವಿಜಲ್ ಹಾಕ್ಸಿದ್ರೆ ಬೇಳೆ ಫುಲ್ಲು ಮೆತ್ತಗೆ ಬೇಯ್ತಿದ್ವು, ಆದರೆ ಮೂಲಂಗಿ ಸಿಕ್ತಿರ್ಲಿಲ್ಲ. ಅದು ಹೇಳಕ್ಕೆ ಹೆಸ್ರಿಲ್ದಂಗೆ ಹೋಗ್ಬಿಡ್ತಿದ್ವು ಮೂಲಂಗಿ. ಅದಕ್ಕೆ ನಾನು 2 ವಿಜಲ್ ಹೊಡಿಸ್ದೆ ಅಷ್ಟೇ. ನಿಮಗೆ ಬೇಕಿದ್ರೆ ಇನ್ನೊಂದು ವಿಜಲ್ ಹೊಡಿಸ್ಕೊಳ್ರಿ. ಮತ್ತು ಕಟ್ ಮಾಡಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಊಟ ಮಾಡಬೇಕು ಫ್ರೆಂಡ್ಸ್. ಈಗ ನಮ್ಮ ಅಮ್ಮಂಗೆ ಹಾಕ್ಕೊಡ್ತೀನಿ. ಅದರಲ್ಲೇ ನೋಡಿ, ನಾನು ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ತಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ನಾವು ಸ್ಕೂಲಲ್ಲಿ ಹೋಗ್ತಿದ್ವಲ್ಲ, ಆ ಸ್ಕೂಲಲ್ಲಿ ಇದೇ ಥರ ನೋಡ್ರಿ ಸಾಂಬಾರು ಕೊಡ್ತಿದ್ದಿದ್ದು. ನಮ್ಮದು ಗೌರ್ಮೆಂಟು ಪ್ರೈವೇಟು ಎರಡು ಸೇರಿ ಸ್ಕೂಲಾಗಿತ್ತು ಫ್ರೆಂಡ್ಸ್. ಅದು ನೋಡಿ ಯಾವ ರೀತಿ ಕಾಣಿಸ್ತಿದೆ, ನೋಡೋಕ್ಕೆ ಈ ಥರ ಇದೆಯಾ, ತಿನ್ನೋಕ್ಕೆ ಅದೇ ಥರ ಇತ್ತು ಫ್ರೆಂಡ್ಸ್. ನೋಡಿ, ಇಲ್ಲಿ ಮುದ್ದೆ ರೆಡಿಯಾಗಿದ್ದಾವೆ. 3 ಮುದ್ದೆ ಮಾಡಿದ್ದೀನಿ. ನಮ್ಮ ಅಮ್ಮಂಗೊಂದು, ನನಗೊಂದು, ಮತ್ತು ನಮ್ಮ ಅಣ್ಣಂಗೊಂದು. ಇಲ್ಲಿ 3 ಮುದ್ದೆ ಅಂದರೆ 2 ದೊಡ್ಡ ಮುದ್ದೆ, ಇನ್ನೊಂದು ಚಿಕ್ಕ ಮುದ್ದೆ ಮಾಡಿದ್ದೀನಿ. ನಾನು ಕಾಫಿ ಬ್ರೆಡ್ ತಿಂದಿದ್ನಲ್ಲ, ಅದಕ್ಕೆ ನಾನು ಚಿಕ್ಕ ಮುದ್ದೆ ತಿಂದೆ ಫ್ರೆಂಡ್ಸ್. ಇದು ನಮ್ಮ ಅಮ್ಮಂಗೆ ಕೊಡೋಕ್ಕೆ. ನಾನು ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ ತಡೀರಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಊಟ ಮಾಡೋ ಟೈಮಿಗೆ ನಾವು ಇಲ್ಲಿ ಊಟ ಕೂತ್ಕೊಂಡಿದ್ವಿ. ಜೋರು ಮಳೆ, ಎಷ್ಟು ಜೋರು ಮಳೆ ನೋಡ್ರಿ. ಒಂದೇ ಸಲ ಎಷ್ಟು ಜೋರಾಗಿ ಬಂತು ಅಂದರೆ ನೀರೆಲ್ಲ ಸುಮ್ಮನೆ ಹರಿದೋಗ್ತಿದ್ವು ನೋಡಿ ಫ್ರೆಂಡ್ಸ್. ಹರಿಯೋ ಥರ ಬಂದ್ಬಿಟ್ಟಿದ್ದಾವೆ ನೀರು. ಇಷ್ಟು ಜೋರಾಗಿದೆ ಫಸ್ಟ್ ನೋಡ್ರಿ ಮಳೆ ಬಂದಿರೋದು. ಮಳೆ ಬಂತು ಅಂತ ಖುಷಿ ಪಡೋದು, ಇಲ್ಲ ಈ ಕೆಸರಲ್ಲೆಲ್ಲ ನಮ್ಮ ಸೋನು ಓಡಾಡಿ ಮನೆ ತುಂಬ ಕೆಸರು ಮಾಡ್ತಾಳ ಅಂತ ದುಃಖ ಪಡೋದು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅವಳು ಕೆಳಗೆ ಹೋಗ್ತಾಳ ಟಾಯ್ಲೆಟ್ ಮಾಡೋಕ್ಕೆ, ಕೆಸರು ವೈಟ್ ಟೈಲ್ಸ್ ಬೇರೆ ತುಳ್ಕೊಂಡು ಅದೇ ಬಂದು ಮನೆಯೆಲ್ಲ ತುಳಿತಾಳೆ ಫ್ರೆಂಡ್ಸ್. ಅವಳು ಕೂದಲು ಜಾಸ್ತಿ ಇದಾವಲ್ಲ, ಪಾದಕ್ಕೆಲ್ಲ ಕೆಸರು ಅಂಟ್ಕೊಂಡ್ಬಿಡುತ್ತೆ. ಅದೇ ಒಂದು ಬೇಜಾರು. ಮಳೆ ಬಂದರೆ ಇನ್ನೇನು ಖುಷಿನೇ, ಅದೊಂದು ಬೇಜಾರು ಫ್ರೆಂಡ್ಸ್. ಇಲ್ಲಿ ನೋಡಿ, ನೀರು ಈ ಕಡೆ ನೀರು ನೀಟಾಗಿ ಫ್ಲೋ ಆಗೋಲ್ಲ, ಹಾಗೆ ನಿಂತಿರ್ತವೆ. ನಾನು ನೋಡ್ರಿ ಕಾಲಲ್ಲಿ ದುಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.